ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನಮಸ್ಕಾರ ಸರ್. ನೀವು ಕೆಲವೊಂದು ಗಿಡ ಸಾಯ್ತಾಯ್ತು ಅಂತ ಹೇಳ್ಬಿಟ್ಟು ಒಂದು ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಇದಕ್ಕೆ ಬಳಸಿದ್ದೀರಾ. ಇದರಿಂದ ಏನೊಂದು ನಿಮಗೆ ಉಪಯೋಗ ಆಯಿತು? ತಮ್ಮ ಒಂದು ಪರಿಚಯ ಮುಖಾಂತರ ಚೂರು ಹೇಳಿ ಸರ್. ಯೂಟ್ಯೂಬಲ್ಲಿ ನೋಡಿದೆ. ತಮ್ಮ ಹೆಸರು ಸರ್? ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ದನಮಟ್ಟೇನಹಳ್ಳಿ ಗ್ರಾಮ, ರೆಡ್ಡಪ್ಪ ಅಂತ ನನ್ನ ಹೆಸರು. ಓಕೆ ಸರ್. ನಾನು ಗಿಡ ಸಾಯ್ತಾ ಇತ್ತು ವಿಲ್ಟ್ ಬಂದು. ಅಂದರೆ ಎಷ್ಟು ಗಿಡ ಹಾಕಿದ್ರಿ ಸರ್? ಸರ್ 10,000 ಗಿಡ ಹಾಕಿದ್ದೀನಿ. ಓಕೆ ಸರ್. ಒಂದು 2-3 ಸಾವಿರ ಗಿಡ ಹೋಯ್ತು. ಹೋದ್ಮೇಲೆ ಯೂಟ್ಯೂಬಲ್ಲಿ ನೋಡಿದೆ. ಹಾಂ ಸರ್. ಯೂಟ್ಯೂಬಲ್ಲಿ ನೋಡಿದ್ದಾದ್ಮೇಲೆ FC ಅಂಬಿ ಟ್ರೇಡಿಂಗ್ ಅಂತೇಳಿ ವಿಜಯಪುರ ಅಂಗಡಿಯವರು. ಓಕೆ ಸರ್. ಅವ್ರಿಗೆ ಮೀಟ್ ಮಾಡಿ ರಾಟ್ ಕಿಟ್ ಅಂತ ಕೊಟ್ಟರು. 2 ಪ್ರಾಡಕ್ಟ್ ಕೊಟ್ಟರು. ಹಾಂ ಸರ್. ಆ 2 ಪ್ರಾಡಕ್ಟಲ್ಲಿ ಒಂದು ಬಿಟ್ಟೆ, ಒಂದರಲ್ಲೂ ಸ್ವಲ್ಪ ಕಂಟ್ರೋಲ್ ಆಯಿತು. 2ನೇದು ಬಿಟ್ಟೆ ಸಾಯೋದು ನಿಂತೋಯ್ತು. ಫುಲ್ ನಿಂತಿದೆ, ಪರವಾಗಿಲ್ಲ, ಯಾರಾದರೂ ಕೊಡ್ಬೋದು. ಈಗ ಅಂದರೆ ನಿಮಗೆ ಈ ಥರ ಸಾಯ್ತಾ ಇದ್ದಿದ್ದ? ಹೆವಿ ಸಾಯ್ತಾ ಇತ್ತು, ಬಟ್ ಕಂಟ್ರೋಲ್ ಆಯಿತು. ಆ ಭಾಗದಲ್ಲೆಲ್ಲ ತುಂಬ ಸತ್ತಿದೆ, ಕಂಟ್ರೋಲ್ ಆಗಿದೆ. ಈಗ ಇದು ಸತ್ತಾದ್ಮೇಲೆ ನೆಕ್ಸ್ಟ್ ಹೋಗಿಲ್ಲ ಅಲ್ವಾ? ನೆಕ್ಸ್ಟ್ ಹೋಗಿಲ್ಲ ಸರ್. ಇದರಲ್ಲೂ ಕಂಟ್ರೋಲ್ ಬಂದಿದೆ. ಇದೇ ಗಿಡದಲ್ಲಿ ಈ ಗಿಡ ಅರ್ಧ ಹೋಗಿದೆ, ಅರ್ಧ ನಿಂತಿದೆ. ಒಂದೇ ಗಿಡನೇ ಇದು. ಓಹೋ, ಇದರಲ್ಲೂ ಇದೆ. ಅರ್ಧ ಹೋಗಿದೆ, ಅರ್ಧ ಇದೆ. ಈಗ ಅದು ರಾಟ್ ಕಿಟ್ ಬಳಸಿದ್ದೀರಾ? ರಾಟ್ ಕಿಟ್ ಬಳಸಿದೀವಿ ಸರ್. ಸರ್, ಅದು ನಿಮಗೆ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದು? ಹೌದು ಸರ್. ಬಟ್ ಎಷ್ಟು 2 ಸಾರಿ ಕೊಟ್ಟಿರೋದಾ? ಹೌದು ಸರ್, 2 ಸಾರಿ ಕೊಟ್ಟಿದ್ದೀವಿ ರಾಟ್ ಕಿಟ್ ಅಂತ. ಒಂದು ಅದರಲ್ಲೇ 2 ಪ್ರಾಡಕ್ಟ್ ಸ್ವಲ್ಪ ತೋರಿಸಿ ಸರ್. ಹಾಂ, ಇದು 1ನೇ ಟ್ರಿಪ್ ಕೊಟ್ಟಿದ್ದು. ಫಸ್ಟ್ ಕೋಟ ಕೊಟ್ಟಿದ್ದು. ಓಕೆ ಸರ್. ಇದರಲ್ಲೂ ಕಂಟ್ರೋಲ್ ಆಯ್ತು. 2ನೇ ಕೋಟ ಇದು ಕೊಟ್ವಿ. ಅದ್ರ ಜೊತೆ ಇನ್ನೊಂದು ಕ್ಯಾನ್ ಇರಬೇಕು. ಇನ್ನೊಂದು ಕ್ಯಾನ್ ಇರಬೇಕಾಗಿತ್ತು. ಈ ಬೇರೆ ಕಡೆ ಇದೆ. ಈ ಕ್ಯಾನಲ್ಲೂ ಫುಲ್ ಕಂಟ್ರೋಲ್ ಆಗಿದೆ ಸರ್. ಯಾರಾದರೂ ಬಿಡ್ಬೋದು, ತೊಂದರೆ ಇಲ್ಲ. ನಿಮ್ಗೆ ಅದೇ ಏನಂದ್ರೆ ಒಂದು ಎಷ್ಟು ದಿವಸಕ್ಕೆ ಕೊಟ್ಕೊಂಡ್ರಿ ಸರ್ ಇದು? ಸರ್, ಇದು ಫಸ್ಟ್ ಕೊಟ್ಟಿದ್ದಾದ್ಮೇಲೆ ಇದು 5ನೇ ದಿನದಲ್ಲಿ ಕೊಟ್ಟಿದ್ದೀನಿ. ಒಂದಿನ ಮುಂಚೆ ಕೊಡಬೇಕಾಗಿತ್ತು. 5ನೇ ದಿನದಲ್ಲಿ ಕೊಟ್ಟಿದ್ದೀನಿ. ಪರವಾಗಿಲ್ಲ ಸರ್, ರಿಸಲ್ಟ್ ಇದೆ, ಯಾರಾದರೂ ಕೊಡ್ಬೋದು. ಈಗ ಇದು ನೀವು ಕೊಟ್ಟಾದ್ಮೇಲೆ ಎಷ್ಟು ದಿವಸಕ್ಕೆ ನಿಮಗೆ ಕಂಟ್ರೋಲ್ಮೆಂಟು ಸಿಕ್ತು ಸರ್? ಸರ್, ಫಸ್ಟ್ ಕೊಟ್ಟಿದ್ದಾದ್ಮೇಲೆ 5ನೇ ದಿನದಲ್ಲಿ ಅಷ್ಟೊಂದು ಕಾಣಿಸ್ಲಿಲ್ಲ. ಓಕೆ. ಒಂದು 6-7ನೇ ದಿನಕ್ಕೆ ಫುಲ್ ಕಂಟ್ರೋಲ್ ಕಾಣಿಸ್ತು. 6-7 ದಿವಸಕ್ಕೆ ಇದಾಯ್ತು, ಕಂಟ್ರೋಲ್ ಆಗಿದೆ. ಮತ್ತೆ ಏನಾದ್ರು ರಿಪೀಟ್ ಆದರೆ ಒಂದು ರಾಟು ಒಂದೊಂದು 2 ಲೀಟ್ರ್ ಕೊಡ್ಬೇಕಂತ ಹೇಳಿದ್ದೆ. ಬಟ್ ನಿಮ್ಗೆ ಮತ್ತೆ ಏನಾದ್ರು ಕಾಣಿಸ್ಕೊಂತ? ಮತ್ತೆ ಕಾಣಿಸ್ಕೊಂಡಿಲ್ಲ ಸರ್. ಏನಿದೆಯೋ ಅದು ಅಲ್ಲಿ ಅದು ಅಪ್ರೋಚ್ ಕರೆಕ್ಟ್ ಇದೆ. ಮತ್ತೆ ಇದು ಈಗ ಈ ಒಂದು ಹೂವು ಕ್ವಾಲಿಟಿ FC ಕಟ್ವೆಜ್ಜು ಇದು ಮಾಡಕ್ಕೆ ಹೇಳಿದ್ದೆ. ಅದು ನಿಮ್ಗೆ ಏನಕ್ಕಂದ್ರೆ ಅದರಲ್ಲಿ ಸ್ವಲ್ಪ ನಿಮಗೆ ಪೊಟ್ಯಾಶು ಮತ್ತೆ ಫಾಸ್ಫರಸ್ ನ್ಯೂಟ್ರಿಷನ್ಸ್ ಚೆನ್ನಾಗಿ ಕೊಡುತ್ತೆ. ಬಟ್ ಅದನ್ನು ಕೂಡ ನೀವು ತಗೊಂಡ್ ಬಿಟ್ಟಿದ್ರಲ್ವಾ? ತಗೊಂಡ್ ಬಂದು ಬಿಟ್ಟಿದ್ದೀನಿ. ಪರವಾಗಿಲ್ಲ ಸರ್, ಯಾರಾದರೂ ಬಿಡ್ಬೋದು, ರಿಸಲ್ಟ್ ಇದೆ. ಹಾಂ ಸರ್. ಈಗ 10,000 ಗಿಡದಲ್ಲಿ ಒಂದು 3,000 ಮುಂಚೆ ಹೊರಟೋಗಿದೆ. ಮುಂಚೆ ಹೊರಟೋಗಿದೆ. ಈಗ ಇದು ಬಿಟ್ಟಾದ್ಮೇಲೆ ಹೆಚ್ಚು ಕಡಿಮೆ ಒಂದು 6-7 ಸಾವಿರ ಉಳಿಸ್ಕೊಂಡಿದ್ದೀವಿ. ಮತ್ತೆ ಆ ಥರ ಸಮಸ್ಯೆ ಏನು ಕಾಣಿಸ್ಲಿಲ್ಲ, ಉಳಿಸ್ಕೊಂಡಿದ್ದೀವಿ, ತೊಂದರೆ ಇಲ್ಲ ಸರ್. ಅದೇ ಫೈನಲ್ ಆಗಿ ಫಾರ್ಮರ್ ಚಾಯ್ಸ್ ಕಂಪ್ನಿ ಬಗ್ಗೆ, ಪ್ರಾಡಕ್ಟ್ಗಳ ಬಗ್ಗೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಯಾರಾದರೂ ಬಿಡ್ಬೋದು, ತೊಂದರೆ ಇಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡಿಕೊಂಡು ದುಡ್ಡು ವ್ಯತ್ಯಯ ಮಾಡೋ ಬದಲು ಕರೆಕ್ಟಾಗಿ ಎಲ್ಲರೂ ತಿಳ್ಕೊಂಡು ಇವು ಬಿಡೋದು ಒಳ್ಳೇದು. ಅಂದರೆ ಮಾಹಿತಿ ಇಂಪಾರ್ಟೆಂಟ್. ರೈತರು ಬಿಡಬೇಕಾದ್ರೂ ಕೂಡ ಹೆಂಗಂದ್ರೆ ಕೊಟ್ಬಿಟ್ಟು ಕೂಡ ಆ ಥರ ಈ ಥರ ಕೊಟ್ಟರು ಕೂಡ ಸ್ವಲ್ಪ ರಿಸಲ್ಟ್ ಫೇಲ್ಯೂರ್ ಆಗುತ್ತೆ. ಬಟ್ ಅದನ್ನೇ ಮಾಹಿತಿ ಚೆನ್ನಾಗಿ ತಿಳ್ಕೊಂಡು ಇದು ಮಾಡಬೇಕು. ಬಿಡ್ಬೋದು ಸರ್, ತಿಳ್ಕೊಂಡು ಬಿಡ್ಬೋದು, ತೊಂದರೆ ಇಲ್ಲ, ಯಾರಾದರೂ ಬಿಡ್ಬೋದು. ಸರ್, ಈ ಒಂದು ವಿಡಿಯೋನ ನಾನು ಒಂದು 4 ಜನ ನೋಡಂಗೆ ನೀವು ಹೆಂಗೆ ಯೂಟ್ಯೂಬ್ ನೋಡ್ಕೊಂಬಂದ್ರು ಅದೇ ರೀತಿ ಇನ್ನೊಬ್ರಿಗೆ ಅನುಕೂಲ ಆಗಲಿ ಅನ್ನೋ ಮಟ್ಟಕ್ಕೆ ನಾನು ಇದನ್ನು ಶೇರ್ ಮಾಡ್ಕೊಬೋದಾ ಸರ್? ಮಾಡ್ಕೊಳ್ಳಿ ಸರ್, ತೊಂದರೆ ಇಲ್ಲ. ಓಕೆ ಸರ್, ಮಾಡ್ಕೊಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇದು ಗೌರಿ ಗಣೇಶ ಹಬ್ಬದ ನಿಮಗೆ ಶುಭಾಶಯಗಳು. ಅದೇ ರೀತಿ ಎಲ್ಲ ರೈತರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸರಿ ಸರ್, ನಿಮಗೂ ಒಂದು ದೇವರ ಆಶೀರ್ವಾದ ಕೊಟ್ಟು ಆ ಹೂಗಳಲ್ಲಿ ಸ್ವಲ್ಪ 4 ಕಾಸು ಚೆನ್ನಾಗಾಗಲಿ ಆಯ್ತು ಸರ್ ಅಂತ ನಾವು ಕೋರ್ಕೊಂಡು. ಆಯ್ತು ಸರ್, ಥ್ಯಾಂಕ್ ಯು ಸರ್.